ಧಾರವಾಡ ನಗರದ ಆರ್ಎನ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭಾ ಕಾರ್ಯಕ್ರಮದಲ್ಲಿ ನಡೆದಂತ ಪಥಸಂಚಲನ ಸ್ಪರ್ಧೆಯಲ್ಲಿ 5 ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್ ಎನ್ಸಿಸಿ ವಿಭಾಗದ ಪ್ರೆಸೆಂಟೇಷನ್ ಬಾಲಕಿಯರ ಪ್ರೌಢಶಾಲೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಸಾಧನೆ ಮಾಡಿದೆ. ಇದೇ ಸ್ಪರ್ಧೆಯಲ್ಲಿ ಕೆಎನ್ಕೆ ಶಾಲೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಕೆಎನ್ಕೆ ಶಾಲೆಯ ಎನ್ಸಿಸಿ ತುಕಡಿಯನ್ನು ಪ್ಲಾಟೂನ್ ಪೇರೇಡ್ ಕಮಾಂಡರ್ ಸರ್ಜೆಂಟ್ ರೇಣುಕಾ ಮಾದರ್ ಅವರು ಯಶಸ್ವಿಯಾಗಿ ಮುನ್ನಡೆಸಿದರು. ಈ ಸಾಧನೆಗೆ ಶಾಲೆಯ ಫಸ್ಟ್ ಆಫೀಸರ್ ಸುಜಾತ ವಿ ತುಪ್ಪದ್ ಅವರ ಮಾರ್ಗದರ್ಶನ ಹಾಗೂ ತರಬೇತಿ ಕಾರಣವಾಗಿದೆ. ಇನ್ನು ಪ್ರೆಸೆಂಟೇಷನ್ ಶಾಲೆಯ ಎನ್ಸಿಸಿ ತುಕಡಿಯನ್ನು ಪ್ಲಾಟೂನ್ ಪೇರೇಡ್ ಕಮಾಂಡರ್ ಸರ್ಜೆಂಟ್ ರಕ್ಷಿತಾ ಬಳ್ಳಾರಿ ಅವರು ಯಶಸ್ವಿಯಾಗಿ ಮುನ್ನಡೆಸಿದರು. ಈ ಸಾಧನೆಗೆ ಶಾಲೆಯ ಮುಖ್ಯ ಅಧಿಕಾರಿ ವಿಕ್ಟೋರಿಯಾ ಜಿ ಝಲ್ಕೆ ಅವರ ಮಾರ್ಗದರ್ಶನ ಹಾಗೂ ತರಬೇತಿ ಕಾರಣವಾಗಿದೆ. ವಿಜೇತ ಎನ್ಸಿಸಿ ಕೆಡೆಟ್ಗಳಿಗೆ ಹಾಗೂ ಶಾಲೆಯ ಸಿಬ್ಬಂದಿಗೆ ಸಾರ್ವಜನಿಕರು ಮತ್ತು ಶಾಲಾ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದರು. ಮುಂದಿನ ತಂಡ ನಾಗರಿಕ ಪೊಲೀಸ್ ತುಕಡಿ ಧಾರವಾಡ ಜಿಲ್ಲೆ ಪ್ಲಾಟೂನ್ ಕಮಾಂಡರ್ ಲಿಂಗಪ್ಪ ಪಿಸೆ ಪ್ರೊಬೇಷನರಿ ಪಿಎಸ್ಐ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಮರ್ಪಣೆ ಆಗ್ತಾ ಇದೆ. ಮುಂದಿನ ತಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಮಹಿಳಾ ತಂಡ ಪ್ಲಾಟೂನ್ ಕಮಾಂಡರ್ ಶ್ರೀಮತಿ ಪದ್ಮಮ್ಮ ಪಿಎಸ್ಐ ಸಂಚಾರ ಪೂರ್ವ ಪೊಲೀಸ್ ಠಾಣೆ ನೇತೃತ್ವದ ತಂಡದವರಿಗೆ ಸನ್ಮಾನ್ಯ ಸಚಿವರು ಇದೀಗ ತೆರೆದ ಜೀಪಿನಲ್ಲಿ ತಂಡಗಳ ಪರಿವೀಕ್ಷಣೆಗೆ ತೆರಳ್ತಾ ಇದ್ದಾರೆ. ನಾಗರಾಜ್ ಮಡಿವಾಳ. ಮುಂದಿನ ತಂಡ ನಾಗರಿಕ ಪೊಲೀಸ್ ತುಕಡಿ ಪ್ಲಾಟೂನ್ ಕಮಾಂಡರ್ ಶ್ರೀ ನಂಗಪ್ಪ ಬಿಸಿ ಕಮಾಂಡರ್ ಕುಮಾರಿ ನವಮಿ ಕಲ್ಲನ್ಗೌಡ. ಮುಂದಿನ ತಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಕುಮಾರ್ ಸೋಮಶೇಖರ್ ಖೇ. ಮುಂದಿನ ತಂಡ ಗೃಹ ರಕ್ಷಕ ದಳ ಪ್ಲಾಟೂನ್ ಕಮಾಂಡರ್ ಶ್ರೀ ರಾಜಯ್ಯ ಅಮರಪ್ಪನ್. ಕನ್ನಡ ಮಾಧ್ಯಮ ಶಾಲೆ ವಿದ್ಯಾಗಿರಿ ಪ್ಲಾಟೂನ್ ಕಮಾಂಡರ್ ಸೃಷ್ಟಿ ಹಿರೇಮಠ್. ಮುಂದಿನ ತಂಡ ಜೂನಿಯರ್ ಎನ್ಸಿಸಿ ಕುಮಾರಿ ರಕ್ಷಿತಾ ಬಳ್ಳಾರಿ. ಕಾರ್ತಿಕ್ ಎಂ. ಹಿಂಬದಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ತಿಮ್ಮಾಪುರ. ಹಿಂಬದಿಯಲ್ಲಿ ಎನ್ಎ ಮುತ್ತಣ್ಣ ಪೊಲೀಸ್ ಮಕ್ಕಳ ವಸತಿ ಶಾಲೆ ಪ್ಲಾಟೂನ್ ಕಮಾಂಡರ್ ಹರ್ಷವರ್ಧನ ಕಲವು. ಮಹಾತ್ಮರ ತ್ಯಾಗಕ್ಕೆ ಪ್ರತಿಯೊಬ್ಬ ಭಾರತೀಯರ ಪ್ರಣಾಮಗಳನ್ನ ಸಮರ್ಪಿಸ್ತಾ ಸ್ವಾತಂತ್ರ್ಯ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಸ್ವತಂತ್ರ